Relations and functions chapters exercise problem solve ಮಾಡೋಣ. Topic types of relations exercise 1.1. Next question. Eighth question ತಗೊಂಡಿದ್ದೀವಿ. Show that the relation R in the set A 1, 2, 3, 4, 5 ಇದೆ given by R A comma B such that modulus A minus B is even is an equivalence relation. Equivalence relation ಅಂದ್ರೆ ಅದು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆಗಿರುತ್ತೆ. ಅದಕ್ಕೆ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳ್ತೀವಿ. Show that all the elements of 1, 3, 5 are related to each other and all elements of 2, 4 are related to each other. But no element of 1, 3, 5 is related to any element of 2, 4. Question clear ಆಗಿದೆ ಅಂತ ಅನ್ಕೊಳ್ತೇನೆ. ಸಾಲ್ವ್ ಮಾಡೋಣವಾ? ಗಿವನ್ ಏನಿದೆ, ರಿಲೇಷನ್ ಹೇಗೆ ಕೊಟ್ಟಿದ್ದಾರೆ? A comma B such that modulus A minus B is even. And A ಕೂಡ ಕೊಟ್ಟಿದ್ದಾರೆ. What is A? 1, 2, 3, 4, 5. ಓಕೆನಾ? ರಿಫ್ಲೆಕ್ಸಿವ್ ನೋಡೋಣ. ಫಸ್ಟ್ ಈಕ್ವಿವೆಲೆನ್ಸ್ ರಿಲೇಷನ್. ಸೊ ರಿಫ್ಲೆಕ್ಸಿವ್ಗೆ ಮಾಡ್ಯುಲಸ್ ಎ ಮೈನಸ್ ಎ. ಮಾಡ್ಯುಲಸ್ ಎ ಮೈನಸ್ ಎ ಏನಾಗುತ್ತೆ? 0 ಆಗುತ್ತೆ. ಈಸ್ ಈವನ್. ಸೊ ಆರ್ ಇಸ್ ರಿಫ್ಲೆಕ್ಸಿವ್. A comma A belongs to R. So for all A belongs to A. So set A alliro ಎಲ್ಲ elements ಗೂ A comma A belongs to R ಆಗುತ್ತೆ. Because A minus A is 0 is even. ಹಾಗಾಗಿ it is reflexive. Next, symmetric. Symmetrically A minus B, B minus A equal ಆಗಿರ್ಬೇಕು. So I will consider two elements belonging to R. Where A minus B is even. ಇದು ನಮ್ ಕಂಡೀಷನ್. ಹೌದಾ? ಸೊ ನಾನು ಮೈನಸ್ ಹೊರಗಡೆ ತೆಗೆದ್ರೆ ಇದೇನಾಗತ್ತೆ? ಬಿ ಪಾಸಿಟಿವ್ ಆಗತ್ತೆ, ಎ ನೆಗೆಟಿವ್ ಆಗತ್ತೆ. ಇದೇ ಮಾಡ್ಯುಲಸ್ಗೆ ನೆಗೆಟಿವ್ ಸೈನ್ ಇಲ್ಲಿಂದ ಹೊರಗಡೆ ತಗೊಳ್ತೇನೆ. ಅವಾಗ ಏನಾಗತ್ತೆ? ಬಿ ಪಾಸಿಟಿವ್ ಆಗಿ ಎ ನೆಗೆಟಿವ್ ಆಗತ್ತೆ. ಸೊ ಮಾಡ್ಯುಲಸ್ ಆಫ್ ನೆಗೆಟಿವ್ ಸೈನ್, ಈಗ ಇದ್ರಲ್ಲೇ ನಾವು ನೆಗೆಟಿವ್ ಸೈನ್ ಹೊರಗಡೆ ತಗೊಂಡಿದ್ರಿಂದ ಇದೇನು ಪಾಸಿಟಿವ್ ಆಗಲ್ಲ, ಇದು ನೆಗೆಟಿವ್. ಮಾಡ್ಯುಲಸ್ ಅಲ್ಲಿ ನೆಗೆಟಿವ್ ಸೈನ್ ಪಾಸಿಟಿವ್ ಆಗತ್ತೆ. ಹಾಗಾಗಿ ಅದನ್ನ ಬಿ ಮೈನಸ್ ಎ ಅಂತಾನೆ ಬರೀಬಹುದು. ಕರೆಕ್ಟಾ? ಸೊ ಈಗ ಫಾರ್ ಎಕ್ಸಾಂಪಲ್ ಮಾಡ್ಯುಲಸ್ -5 ಇದ್ರೆ ಅದು 5 ಆಗತ್ತೆ. ಅಂದ್ರೆ ಅದನ್ನ ಮಾಡ್ 5 ಅಂತಾನು ತಗೋಬಹುದು. ಸೊ ಮಾಡ್ಯುಲಸ್ ಸೈನ್ ಅಲ್ಲಿ ಮಾತ್ರ ಬ್ರಾಕೆಟ್ ಅಲ್ಲಿ -5 ಇಸ್ ಈಕ್ವಲ್ ಟು 5 ಆಗಲ್ಲ. ಮಾಡ್ಯುಲಸ್ ಸಿಂಬಲ್ ಇದ್ರೆ ಮಾತ್ರ ಈಕ್ವಲ್ ಆಗತ್ತೆ. ಹಾಗಾಗಿ ಇದು ಸೇಮ್. ಈ ವ್ಯಾಲ್ಯೂ ಮಾಡ್ಯುಲಸ್ ಮೈನಸ್ ಆಫ್ ಬಿ ಮೈನಸ್ ಎ, ಮಾಡ್ಯುಲಸ್ ಬಿ ಮೈನಸ್ ಎ, ಎರಡು ವ್ಯಾಲ್ಯೂ ಕೂಡ ಸೇಮ್. ಹಾಗಾಗಿ ಬಿ ಮೈನಸ್ ಎ ಇಸ್ ಇವನ್. ಎ ಮೈನಸ್ ಬಿ ಇವನ್ ಸಿಕ್ಕಿದೆ. ಬಿ ಮೈನಸ್ ಎ ಕೂಡ ಇವನ್ ಅಂತ ನಮ್ಗೆ ಇಲ್ಲಿ ಪ್ರೂವ್ ಆಯ್ತು. ವಿಚ್ ಇಂಪ್ಲೈಸ್ ಬಿ ಕೊಮಾ ಎ ಬಿಲಾಂಗ್ಸ್ ಟು ಆರ್. ಕರೆಕ್ಟಾ? ದಟ್ ಮೀನ್ಸ್ ಸಿಮೆಟ್ರಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ನೆಕ್ಸ್ಟ್ ಟ್ರಾನ್ಸಿಟಿವ್ ಕಂಡೀಷನ್ ಇದೆ. ನೆಕ್ಸ್ಟ್ ಪೇಜ್ ಅಲ್ಲಿ ಮಾಡ್ತೀನಿ.
ಸೊ ಟ್ರಾನ್ಸಿಟಿವ್ ಕಂಡೀಷನ್ ಏನಿದೆ, a, b belongs to R. ಮತ್ತೆ b, c belongs to R. ಕರೆಕ್ಟಾ? ಸೊ ವಿಚ್ ಇಂಪ್ಲೈಸ್ ಮಾಡ್ಯುಲಸ್ a minus b is even. ಇನ್ನೊಂದು ಇಲ್ಲಿ ಮಾಡ್ಯುಲಸ್ b minus c ಕೂಡ even. ಈಗ ನಾನು ಇದು ಎರಡನ್ನು ಆಡ್ ಮಾಡಿದ್ರೆ ಮಾಡ್ಯುಲಸ್ a minus b plus b minus c ಇದು ಈವನ್ ಆಗುತ್ತೆ. ಯಾಕಂದ್ರೆ 2 + 2 4 ಆಗತ್ತಲ್ಲ, 4 is also ಈವನ್. ಹಾಗಾಗಿ ಎರಡು ಈವನ್ ಅನ್ನ ಆಡ್ ಮಾಡಿದ್ರೆ ಈವನ್ ಆಗುತ್ತೆ. ಇದೀಗ ಏನಾಗುತ್ತೆ, ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗಿ 0 ಆಗುತ್ತೆ, a minus c ಉಳ್ಕೊಳ್ಳುತ್ತೆ, ಈಸ್ ಈವನ್ ಅಂತ ಆಗತ್ತೆ. a minus c ಈವನ್ ಅಂದ್ರೆ ಇದೇನಾಗತ್ತೆ, ದಿಸ್ ಇಂಪ್ಲೈಸ್ a, c ಆಲ್ಸೋ ಬಿಲಾಂಗ್ಸ್ ಟು R. ಹಾಗಾಗಿ ಟ್ರಾನ್ಸಿಟಿವ್ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಯ್ತು. ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆಗಿರೋದ್ರಿಂದ R ಈಸ್ ಇಕ್ವಿವೆಲೆಂಟ್ ರಿಲೇಷನ್ ಅಂತ ಹೇಳುದು. ಸೊ ದೇರ್ ಫೋರ್ R ಈಸ್ ಇಕ್ವಿವೆಲೆನ್ಸ್ ರಿಲೇಷನ್. ಓಕೆನಾ? ಅವ್ರು ನೆಕ್ಸ್ಟ್ ಏನ್ ಕೇಳಿದ್ದಾರೆ, ಶೋ ದಟ್ ದ ಎಲಿಮೆಂಟ್ಸ್ ಕೇಳಿದಾರಲ್ಲ. ಸೊ ನಾವು ಫಸ್ಟ್ ರಿಫ್ಲೆಕ್ಸಿವ್ ಅಲ್ಲಿ ಎಲಿಮೆಂಟ್ಸ್ ನ ಫೈಂಡ್ ಔಟ್ ಮಾಡೋಣ. 1, 1 ಆಗತ್ತೆ, 2, 2, 3, 3, 4, 4, 5, 5. ಹೌದಾ? ನೆಕ್ಸ್ಟ್ ಸಿಮೆಟ್ರಿಕ್ ಕೂಡ ಇದೆ, ಹೌದಾ? ಹಾಗಾಗಿ ನಮ್ಗೆ 1, 3 ಆಮೇಲೆ 1, 4 ಕೂಡ ಸ್ಯಾಟಿಸ್ಫೈ ಆಗತ್ತಾ? 1, 5 ಸ್ಯಾಟಿಸ್ಫೈ ಆಗುತ್ತೆ. ನೆಕ್ಸ್ಟ್ 2, 4 ಕೂಡ ಆಗತ್ತೆ. ಅಂಡ್ ಈಗ 3 ಅಲ್ಲಿ 3, 5 ಆಗತ್ತೆ. 4, 4 ಮಾತ್ರ ಆಗತ್ತೆ. ನೆಕ್ಸ್ಟ್ 5 ಸೀರೀಸ್ ಅಲ್ಲಿ 5, 1 ಆಗತ್ತೆ, 5, 3 ಕೂಡ ಆಗತ್ತೆ. ಯಾಕೆಂದ್ರೆ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಇದೆಯಲ್ಲ, 1, 3 ಇರೋದು 3, 1 ಕೂಡ ಆಗತ್ತೆ. 5, 1 ಆಗತ್ತೆ, 3, 5 ಇರೋದು 5, 3 ಆಗತ್ತೆ. ಸೊ 4ಗೆ 4, 2 ಆಗತ್ತೆ. 2, 4 ಇರೋದು ರಿಫ್ಲೆಕ್ಸಿವ್ ಆಗುತ್ತೆ. ಸೊ 4, 2. ಸೊ ದೀಸ್ ಆರ್ ದ ಎಲಿಮೆಂಟ್ಸ್ ವಿಚ್ ಬಿಲಾಂಗ್ಸ್ ಟು R. ವಿಚ್ ಡಸ್ ನಾಟ್ ಬಿಲಾಂಗ್ಸ್ ಟು R ಯಾವುದು ಅಂದ್ರೆ ಈ 1, 2 ಬಿಲಾಂಗ್ಸ್ ಟು R ಆಗಲ್ಲ. One, 4, 3, 2, 3, 4 ಆಮೇಲೆ 5, 2, 5, 4. All these, they do not belongs to R. So, conclusion ಏನು? Therefore, no elements of 1, 3, 5 is related to
any of elements 2, 4. ಈ ಡಸಂಟ್ ಬಿಲಾಂಗ್ಸ್ ಟು ಆರ್ ಅಂದ್ರೆ ಅಲ್ಲಿ ಸ್ಯಾಟಿಸ್ಫೈ ಆಗ್ತಿಲ್ಲ ಅಂತ. ಈ 3 ಕಂಡೀಷನ್ ಇದೆಯಲ್ಲ ಇಕ್ವಿವೆಲೆನ್ಸ್ ರಿಲೇಷನ್, ಇದು ಸ್ಯಾಟಿಸ್ಫೈ ಆಗದೆ ಇರೋದಕ್ಕೆ ನಾವು ಇದನ್ನ ಡಸಂಟ್ ಬಿಲಾಂಗ್ಸ್ ಟು ಆರ್. ಅವಾಗ ಏನಾಗುತ್ತೆ, ಈ 1, 3, 5 ಇದೆಯಲ್ಲ 2 ಮತ್ತೆ 4 ಗೆ ರಿಲೇಟ್ ಆಗಿಲ್ಲ ಅನ್ನೋದನ್ನ ಪ್ರೂವ್ ಮಾಡಂಗಾಗತ್ತೆ. ಅದು ಈ ಪ್ರಾಬ್ಲಮ್ ಸೊಲ್ಯೂಷನ್ ಆಗಿದೆ. ಥ್ಯಾಂಕ್ ಯು.